ಸರ್ಕಾರಿ ಜಾಗಗಳಲ್ಲಿ ಯಾವುದಾದರೂ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಪರವಾನಗಿಯನ್ನು ಪಡಿಬೇಕು ಅನ್ನೋ ಒಂದು ನಿಯಮವನ್ನು ಇದೀಗ ಸರ್ಕಾರ ಹೊರಡಿಸಿರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ಅವರು ನೀಡ್ತಾ ಇರುವಂಥ ಉದಾಹರಣೆ ಏನಂತಂದರೆ, ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು CM ಆಗಿದ್ದಾಗಲೇ ಇಂಥ ಒಂದು ಆದೇಶವನ್ನು ಪಾಸ್ ಮಾಡಿರುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರನ್ನ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಇರೋದು, ತಾವು CM ಇದ್ದಾಗಲೇ ಇಂಥ ಒಂದು ಆದೇಶವನ್ನು ಮಾಡಿದ್ರೆ ಅಂತ, ಆ ಥರ ಏನಾದರೂ ಆಗಿತ್ತಾ ಅಂತ ಆದೇಶ? ನೋಡಿ, ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಕ್ಯಾಬಿನೆಟ್ಗೆ ಈ ರೀತಿಯಾದಂಥ ಯಾವುದೇ ಪ್ರಸ್ತಾವನೆ ಬಂದಿರಲಿಲ್ಲ. ಆದರೆ ಕೆಲವು ಇಲಾಖೆಗಳು, ಅದರಲ್ಲಿ ಪರ್ಟಿಕ್ಯುಲರ್ ಶಿಕ್ಷಣ ಇಲಾಖೆ, ಅವರು ತಮ್ಮ ವ್ಯಾಪ್ತಿಯಲ್ಲಿ ಬಂದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೊಡುವಂಥದ್ದು ಮತ್ತೊಂದು ಮಾಡಿರ್ತಾರೆ. ಈಗ ಮುಖ್ಯಮಂತ್ರಿಗಳು ಹೇಳೋ ರೀತಿ 7/2/2013 ಅದು ಏನು ವಿಷಯ, ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮ ಶಾಲಾ ಮೈದಾನ ಅನುಮತಿ ನೀಡುವ ಬಗ್ಗೆ ಅಂತ ಒಂದು ಕೇಳಿದಾರೆ. ಉಲ್ಲೇಖ ಏನು ಮಾಡಿದ್ದಾರೆ ಅವರು? ಇವತ್ತಿನ ಸರ್ಕಾರದಲ್ಲಿ ಉಲ್ಲೇಖ ಈಗ ಯಾರು ಮಾಡ್ತಾರೆ? ಪ್ರಿಯಾಂಕಾ ಖರ್ಗೆ ಅವ್ರು ಪತ್ರ ಬರೆದಾರೆ. ಆ ಪತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲೇನೋ ಉಲ್ಲೇಖ ಯಾರು? ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆ, ಅವರೇನೋ ರೆಫರೆನ್ಸ್ ಕೇಳಿದ್ದಾರೆ. ಏನು ಅದೂ ಹೇಳ್ತಾರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಖಾಸಗಿ ಸಂಸ್ಥೆಗಳ ಮನವಿ ಮೇರೆಗೆ ಖಾಸಗಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಚಾಮರಾಜಪೇಟೆ ಬೆಂಗಳೂರು ಈ ಶಾಲೆ ಮೈದಾನದಲ್ಲಿ ನಡೆಸುವ ಬಗ್ಗೆ ಅನುಮತಿ ಕೇಳಿರ್ತಾರೆ. ಅದಕ್ಕೇನು ಉತ್ತರ ಕೊಡ್ತಾರೆ ಅವರು? ಈ ಕುರಿತು ಪರಿಶೀಲಿಸಲಾಗಿ ಶಾಲಾ ಆವರಣವು ಶಾಲೆಯಲ್ಲಿ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆ ಮತ್ತು ಆಟೋಟ ಕಾರ್ಯಕ್ರಮಗಳು, ಶಾರೀರಿಕ ಶಿಕ್ಷಣ ಹಾಗೂ ವ್ಯಾಯಾಮ ಮತ್ತಿತರ ಶೈಕ್ಷಣಿಕ ಚಟುವಟಿಕೆ ಮಾತ್ರ ಸದ್ವಿನಿಯೋಗ ಆಗಬೇಕು. ಆದ್ದರಿಂದ ಶಾಲಾ ಮೈದಾನ ಆವರಣವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಶೈಕ್ಷಣಿಕರ ಚಟುವಟಿಕೆಗೆ ಉದ್ದೇಶಗಳು ಬಳಸಬಾರ್ದಾಗಿ ಹಾಗೂ ಅನುಮತಿಯನ್ನು ನೀಡಬಾರ್ದಾಗಿ ಸೂಚನೆ. ಇದನ್ನು ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಸ್ಕೂಲಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇದನ್ನು ಓವರಾಲ್ ಜನರಲ್ ಅಪ್ಲಿಕೇಟ್ ಮಾಡೋದು ಮತ್ತು RSS ಚಟುವಟಿಕೆ ಅಂತ ರೆಫರ್ ಮಾಡೋದು, ಇದರಲ್ಲಿ ಅರ್ಥನೇ ಇಲ್ಲ. ಅಂದರೆ ಮಿಸ್ಕನ್ಸೆಪ್ಷನ್, ಭಾಳ ತಪ್ಪು ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಹೀಗಾಗಿ ಅವ್ರೇನಂತಾರೆ, ಮುಂದೆ ಈ ರೀತಿ ನಮ್ಮ ಪ್ರಸ್ತಾವನೆ ಕಳಿಸಬೇಡ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಜನರಲ್ ರೂಲ್ಸ್ ಅಲ್ಲ, ಇದು ಕ್ಯಾಬಿನೆಟ್ ಸಬ್ಜೆಕ್ಟ್ ಬಂದಂಥದ್ದು ಅಲ್ಲ, ಅಥವಾ ಮುಖ್ಯಮಂತ್ರಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ. ಹೀಗಾಗಿ ಆ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಾ ಏನು ಹೇಳ್ತೀನಿ, ಇವತ್ತು ಇದನ್ನು ದುರ್ಬಳಕೆ ಮಾಡುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ನಿಮ್ಮ 2013 ಆದಮೇಲೆ ಮತ್ತೆ ಅದಾದಮೇಲೆ 5 ವರ್ಷ ನೀವು ಮುಖ್ಯಮಂತ್ರಿ ಇದ್ರಿ. ಆವಾಗ ಇದ್ರ ಬಗ್ಗೆ ಏನು ಪ್ರಸ್ತಾಪ ಆಗಲಿಲ್ಲ. ಈಗ ಸೆಕೆಂಡ್ ಟರ್ಮ್ 2.5 ವರ್ಷ ಆಯಿತು. ಇಲ್ಲಿವರೆಗೆ ಆಗದೆ ಪ್ರಿಯಾಂಕಾ ಖರ್ಗೆ ಬಂದ ಮೇಲೆ, ಅವ್ರು ಪತ್ರ ಬರೆದ ಮೇಲೆ ಈ 2013 ನಿಮಗೆ ಸುತ್ತೋಲೆ ನೆನಪಾಗ್ತದೆ, ಶಿಕ್ಷಣ ಇಲಾಖೆದು ನೆನಪಾಗ್ತದಂದರೆ ಅಡ್ಡಿ ಇಲ್ಲ ಅಂತ ಹೇಳ್ತೀನಿ ನಾನು. ಏನು ಯಾವ ರೀತಿ ನೀವು ಸರ್ಕಾರ ನಡೆಸಾಕತ್ತೀರಿ ಅಂತ ನಾನು ಕೇಳ್ತೀನಿ. ಆಯ್ತಪ್ಪ, ಇದು ಬಿಟ್ಟು ಬಿಡ್ರಿ, ಹೋಗಲಿ. ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ? ಇವತ್ತು ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ? ಪ್ರಿಯಾಂಕಾ ಖರ್ಗೆ ಒಂದು ಲೆಟರ್ ಬರೆದ್ರು, ಈ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಲ್ಲಿ RSS ಚಟುವಟಿಕೆ ನಿರ್ಬಂಧ ಹೇರಿ ಅಂತ ಹೇಳಿ. RSS ಬಗ್ಗೆ ಏನಾದರೂ ನೀವು ನಿರ್ಧಾರ ಕೈಗೊಂಡ್ರು? ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಾರ್ವಜನಿಕ, ಅವ್ರೇನು ಬರ್ದಾರ? ಸಾರ್ವಜನಿಕ, ಇಲ್ಲಿ ಇದ್ರಾಗ ಸಾರ್ವಜನಿಕ ಸ್ಥಳ ಅಂತ ಐತೇನೆ. ಇದ್ರಾಗ ಯಾವುದಾದ್ರೂ ನೆಹರು ಮೈದಾನ, ಯಾವುದಾದ್ರೂ ಮತ್ತು ಬೇರೆ ಮೈದಾನ, ಇದ್ರ ಬಗ್ಗೆ ಏನೈತೇನೆ ಇದರಲ್ಲಿ? ಬರೀ ಶಾಲಾ ಶೈಕ್ಷಣಿಕ ಆವರಣದಲ್ಲಿ ಅಂತ ಐತೆ ಇದ್ರಾಗ. ಅದ್ರ ಬಿಟ್ಟು ಇವತ್ತು ಏನೇನೋ ಹೇಳ್ಕೊಂತ ಹೋಗಿ ಜಗದೀಶ್ ಶೆಟ್ಟರ್ ಹೇಳಿದ್ದನ್ನು ನಾವು ಮುಂದುವರಿಸಿದ್ದೀವಿ ಅಂತಂದರೆ ಮತ್ತು ಪ್ರಿಯಾಂಕಾ ಖರ್ಗೆ ಅದನ್ನು ಪತ್ರ ಯಾಕೆ ಬರೀಬೇಕಾಗಿತ್ತು? ಆಯ್ತು, ನಾವು ಒಂದು ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರು ಬರೆದಂಥ ಪತ್ರ, ಅದಕ್ಕೆ ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ? ಅವ್ರು ಸ್ಪೆಸಿಫಿಕ್ ಹೇಳ್ಯಾರ, ಕಂಪ್ಲೀಟ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಇವತ್ತು RSS ಕಾರ್ಯಚಟುವಟಿಕೆ ನಿಷೇಧ ಮಾಡ್ಬೇಕಂತ ಹೇಳ್ಯಾರ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಅದನ್ನು ಹೇಳ್ರಿ ನೀವು. ಈ ಜನರಲ್ಲು ಶಿಕ್ಷಣ ಇಲಾಖೆಯವರು ಕೊಟ್ಟಂಥ ಸೂಚನೆಯನ್ನು ಅದನ್ನು ನೀವು ಮುಂದುವರಿಸಿದೆ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಟ್ಬಿಡ್ರಿ, ಹೋಗಲಿ. ಅದಕ್ಕೆ ಇದು ಸುಮ್ಮನೆ ಅಪಾರ್ಥ ಕಲ್ಪಿಸುವಂಥ ಕೆಲಸ ಆಗಿದೆ. ಇದು ಈ ರೀತಿ ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು. ನೀವು ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಬರೆದ ಲೆಟರು, ಅದು ನಿಮ್ಮ ಸ್ಟ್ಯಾಂಡ್ ಏನು? RSS ಅದು ಸ್ಪೆಸಿಫಿಕ್ ಆಗಿ ಹೆಸರು ಎಲ್ಲಿಯಾದರೂ ನೀವು ಮೆನ್ಷನ್ ಮಾಡಿದ್ರೂ? ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಆಯ್ತಲ್ಲ, ಹಾಗಾದ್ರೆ ಅಲ್ಲಿ ಒಂದು ನಿರ್ಧಾರ ಕೈಗೊಳ್ಬೇಕಾಗಿತ್ತಲ್ಲ. RSS ಚಟುವಟಿಕೆ ಅವ್ರು ಏನು ಬರ್ದಾರ? RSS ಚಟುವಟಿಕೆ ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧ ಮಾಡ್ರಿ ಅಂತ ಹೇಳ್ಯಾರ. ಅದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ರೀ? ಅಂದರೆ ತಮ್ಮ ಲೆಟ್ರನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾರೆ. ಈ ರೀತಿ ಸುಮ್ಮನೆ ಸಬೂಬು ಅಂದರೆ RSS ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ. RSS ಚಟುವಟಿಕೆಯನ್ನು ಸಾರ್ವಜನಿಕ ನಿಷೇಧ ಮಾಡಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ.
ನಿಮಗೆ ತಾಕತ್ತು ಇದ್ದಿದ್ರೆ ಇಮಿಡಿಯೇಟ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಮೊದಲೇ ಲೆಟ್ರಿಗೆ ನೀವು ಆರ್ಡರ್ ಮಾಡ್ತಿದ್ರಿ, ಮಾಡಲಿಲ್ಲ. ಇಷ್ಟೇ ಇದ್ರಾಗಿದ್ದು. ಇನ್ನೊಂದು ಪ್ರಮುಖ